ಮನೆಯವ್ರು ಯಾರು ಇಲ್ಲ, ನಮ್ಗ್ ಸಹಾಯ ಮಾಡೋರು ಯಾರು ಇದ್ದಿದ್ದಿಲ್ಲ. ಹಿಂಗ ದಂಪತಿಯಾಗಿ ಹುಟ್ಟಬೇಕು. 7 ಜನ್ಮ ಬಂದ್ರು ದಂಪತಿಯಾಗಿ ಹುಟ್ಟಬೇಕಂತ ಬಾದ ಕಣಿ ಹೆಚ್ಚಿದ್ರ ಆಶೀರ್ವಾದ ಮಾಡ್ಯಾರ. 1300 ರೂಪಾಯಿ ಅದು ಯಪ್ಪ. ಅದು ಹೊಲ ಸಿಕ್ತ ನಮ್ಗೊಂದ್ ಕೂರಿ ಹೊಲ. 4 ಮಂದಿ ಗಂಡ ಮಕ್ಕಳದಾರ. ನಾಳೆ ಹೆಣ್ಣು ಗಂಡು ಯಾರು ಕೊಡ್ತಾರ? ಒಂದಿಟ್ ನೆಲ ಇದ್ರ ಯಾರ ಕೊಡ್ತಾರ? ಇದು ಈಗ ನೀವೆಲ್ಲಾ ಹೇಳಿದ್ರಲ್ಲ ವಿರಳವಾಗಿ, ಇದು ಎಷ್ಟು ವರ್ಷದ ನೆನಪೈತಿ ನಿಮ್ ಕಡೆ? 60 ವರ್ಷ ನೋಡ್ರಿ, 60 ವರ್ಷದ ನೆನಪಿಡಿತಾರ. 9 ದಿನ ಹೋಗಿದ್ದೀವಿ ಹೆಣ್ಮಕ್ಳ. ಬಂದ್ಯಾ ಈ ಮಾಡಿ ಮನಿ ತೆಳಗಿತ್ತಪ್ಪ. ಜಡ್ ಇತ್ತ ಅವ್ರಿಗೆ ನಮ್ಮ ಮನ್ಯಾಗ. ಸಣ್ಣ 2 ಹೆಣ್ಣು ಮಕ್ಕಳು ಜೋಪಾನ ಮಾಡ್ತಿದ್ದು. ಬಂದೀವಿ. ಬಂದು ಅಲ್ಲಿ ಪರಾಪು ದೀಪ ಹಚ್ಚಿ ಹೆಣ್ಮಕ್ಳು ಎಲ್ಲಾರು ತಮ್ಮ ಮನಿಗೆ ಹೋದ್ರು. ನಮ್ಮ ಅಣ್ಣರು ಬಂದು ಕರ್ಕೊಂಬಂದ್ರು. ಅಲ್ಲಿ ಕುಂತಿದ್ರ. ಬಂದು ಅವ್ರಿಗೆ ಸೊಣ ಮಾಡ್ಬೇಕಂತ ಸೊಣ ಮಾಡಿ ಕೈಯಾಗ ಒಂದು ಕೊಡ ಚಪಾಲಿ ತಗೊಂಬಂದಿ. 50 ರೂಪಾಯಿ ಕೊಟ್ರ ಖರ್ಚು ಮಾಡಿ ಮನಿಗೊಂದ್ ಪಾತ್ರೆ ತಗೋಬೇಕಂತ ತಗೊಂಡ್ ಕೈಯಾಗ ಹಿಡ್ಕೊಂಡ್ ಬಂದೆ. ನೋಡ್ಕೊಂತ ಕುಂತಿದ್ರು ಆ ಸಂಜೀತನ. ಬಂದು ಆ ಹುಡುಗರ ಕೈಯಾಗ ಕೊಟ್ಟು ಪಾದಕ್ ಕಣಿ ಹಚ್ಚಿದೆ. 7 ಜನ್ಮ ಇದೇ ದಾಂಪತಿಯಾಗಿ ಹುಟ್ಟಬೇಕು ನಾವು ಆಶೀರ್ವಾದ ಮಾಡಿ. ನಮ್ಮ ಮನೆಯವ್ರು ನಿಮಗ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದ್ರು ನಕ್ಕೊಂತ. 7 ಜನ್ಮ ಆದ್ರೂ ನೀನ ನನಗೆ ಬರ್ಬೇಕಂದ್ರ ಹಿಂಗ ದಂಪತಿಯಾಗಿ ಹುಟ್ಟಬೇಕು. 7 ಜನ್ಮ ಬಂದ್ರು ದಂಪತಿಯಾಗಿ ಹುಟ್ಟಬೇಕಂತ ಬಾದ ಕಣಿ ಹೆಚ್ಚಿದ್ರ ಆಶೀರ್ವಾದ ಮಾಡ್ಯಾರ. ಅಷ್ಟೊಂದು ಅನ್ಯೋನ್ಯವಾಗಿದ್ರಿ ಇವ್ರ ದಂಪತಿಗಳಿಬ್ರು. ಈಗಿನವ್ರು ನಾವು ನೀವೆಲ್ಲಾ ಬಾಳ್ ತಿಳ್ಕೊಳ್ಬೇಕಾಗೈತೆ ಅವ್ರ ಮಾತನ್ನ. ದಾಂಪತ್ಯ ಅಂದ್ರೆ ಎಷ್ಟ್ ಅವ್ರು ಕಿಮ್ಮತ್ ಕೊಡ್ತಿದ್ರಿ ಅಂತ ಇಂತ ಒಂದು ಹಿರಿಯರ ಭೇಟಿ ಆದ್ರೆ ಗೊತ್ತಾಗತ್ತ. ಗೊತ್ತಾಗೋದಿಲ್ರಿ. ನಾನು ಪರೀಕ್ಷೆ ಮಾಡಿಕೊಟ್ಟಾನ. ಯಪ್ಪ ಹೊಲ ಏನ್ ಹೊಲ ಅಂತ ಪಡ್ಕೋದು ಎದಕ್ ಬೇಕು? ನಮ್ಗ ಜೋಳ್ಗ ಇಟ್ಟಿದ್ರು ಸಾಕಂತಿದ್ರು. ನಮ್ 4 ಮಂದಿ ಗಂಡ ಮಕ್ಕಳದಾರ. ನಾಳೆ ಹೆಣ್ಣು ಗಂಡು ಯಾರು ಕೊಡ್ತಾರ? ಒಂದಿಟ್ ನೆಲ ಇದ್ರ ಯಾರ ಕೊಡ್ತಾರ? ಹುಚ್ಚಿ ಹೋಗ, ನಿನ್ಗೇನ್ ಹುಚ್ಚಿದ ಅಂದು. ಹೆಂಗ್ ಮಾಡ್ಲಿ? ಹಂಗ ದುಡ್ಡು ಕೂಡಿಸಿದ್ವಿ. 900 ರೂಪಾಯಿ ಕೂಡಿಸಿದ್ವಿ. ಎಷ್ಟು ವರ್ಷ ಕೂಡಿಸಿದೆ ಅದನ್ನ? 900 ರೂಪಾಯಿ ಕೂಡಿಸ್ಬೇಕಾದ್ರೆ ಎಷ್ಟು ದಿವಸ? ಅವು ಹಂಗ ಏಸು ಹಾಕಿಲ್ಲ. 900 ರೂಪಾಯಿ ಕೂಡಿಂದ ನಮ್ಮ ಮನೆಯವರು ನನ್ನಂತೇಳಿ ಇದ್ದಿದ್ದು ಬೇಡದಿದ್ದಿಲ್ಲ, ತನ್ನಂತೇಳಿ ಇದ್ದಿದ್ದು ಕೊಡ್ತಿದ್ದಿಲ್ಲ. ಮತ್ತ ಅವ್ನ ಹಂಗ ದುಡ್ಡು ಕೂಡಿಸಿ ಎಲ್ಲಾರ ಬಡ್ಡ್ಯಾಗಾರ ಎಲ್ಲಾರ ಉಣ್ಣಾಕಾರ ಹಾಕಿದ್ರ ದನಕ್ಕಿಟ್ ಮೇವ್ ಆಕತಿ, ಉಣ್ಣಾಕಿಟ್ ಕಾಳು ಹಾಕವ ಅಂತ ಕೂಡಿಸಿದ್ವಿ. ಈ ಮನಿ ಯಜಮಾನ ಮನುಷ್ಯ ಇದ್ನ ಯಾರು? ಕೂಡ್ಲಪ್ಪನ ಮಾವ. ಯಪ್ಪ ಹಿಂಗ್ ನೋಡ್ರಿ, ನಿಮ್ ಮಂತೇಲಿ ಯಾವ್ರ ಬರ್ತಾವ? ಒಂದ್ ದಿವ್ಸ ಹಾಕದವ್ರಿ ಮುತ್ಯಾರ. ನಿಮ್ ಮಂತೇಲಿ ಇಟ್ಕೊಂಡು ನನಗಿಟ್ಟು ಎಲ್ಲ ನಮ್ದಿಟ್ಟು ದನಕ್ಕಿಟ್ಟು ಮೇವ್ ಆಕತಿ, ಹೊಟ್ಟಿಗೆ ಒಂದಿಟ್ಟು ದುಡ್ದು ಅಲ್ಲಿಗೆ ಸಾರ್ಲಾಕತಿ ಅಂತ ಅಂದೆ. ಅಣ್ಣನ ಯಾಕಾಗೋದವ ಕೊಡ. ಅವ್ರ ಕೈಯಾಗ ಕೊಟ್ಟಿ. ಅವ್ರ ಕೊಡ ಮಿಡಿಚಪ್ಪ ಮಾಂತಪ್ಪ ಹಡ್ಕೊಂಡ್ ಮಾಂತಪ್ಪ ಅವರು ಸೇರ್ಜಿ ಹೊಲ ಹಿಡಿದಿದ್ರು. ಅವ್ರಿಗೆ ಹರ್ಕತ್ತಾಗಿದ್ರು. ಅವ್ರು ನಿಮ್ ಮಂತೇಲಿ ಇದ್ರ ಕೊಡ್ರಿ, ಬಡ್ಡಿ ಹಂಗ ನಾವ್ ಕೊಡ್ತೀವಿ. ಅದಾವ ನಮ್ಗೆ ಎಲ್ಲಿ ಹೊಲ ಸಿಕ್ತು ಆ ಹೊತ್ತಿಗೆ ನಮ್ಗೆ ರೊಕ್ಕ ಕೊಡ್ಬೇಕು. ಬಡ್ಡಿ ಹಾಕಿ ಕೊಡ್ರಿ. 2 ವರ್ಷ 3 ವರ್ಷ 60 ರೂಪಾಯಿ ಬಡ್ಡಿ. 900 ರೂಪಾಯಿ 60 ರೂಪಾಯಿ ಬಡ್ಡಿ ಕೊಡ್ರಿ. ಅವನು ಅದಕ್ಕ ಹಾಕಿ ಅವನ್ ಜಮಾ ಮಾಡಿ 1300 ರೂಪಾಯಿ ಅದು ಯಪ್ಪ. ಅದು ಹೊಲ ಸಿಕ್ತು ನಮ್ಗೊಂದ್ ಕೂರಿ ಹೊಲ. 1300 ರೂಪಾಯಿ ಒಂದು ಕೂರಿ ಹೊಲ. ಒಂದ್ ಕೂರಿಗೆ ಮೊದಲ್ ಕರೀದಿ ಅಂತ. ಆ ಕೂರಿಗೆ ಹೊಲ ಸಿಕ್ತಿ ಬಗ್ಗೆ ಹೋಗ್ರಿ. ಅವ್ರು ಹೊಲ ಕುಲ್ಕರ್ಣಿ ಹೊಲ ಬಣಾಗ್ದಿನಿದ್ರಿ. ಹೋಗ್ರಿ ಅವ್ರು ಕೊಡಿಸ್ತೀನಿ ಅಂದಾರ ಒಬ್ಬ ಗಾಣಿಗನ. ಇದಕ್ಕೇನ್ ಹುಚ್ಚಿರ್ತಪ್ಪ ಮಾರ, ನಮ್ಗೆ ಕೈಯಾಗ ರೊಕ್ಕಿಲ್ಲ. ಅವ್ರು ಚಂದ್ಕೊಂಡ್ ಬೇಡ್ರಿ ಏನ್ ಕೊಡ್ಲಿ ಅದ. ಈಗ 100 ರೂಪಾಯಿ ನಾವು ತಗೊಳ್ರಿ, ಕಿಚದಾಗ ಇಟ್ಕೊಂಡ್ ಹೋಗ್ರಿ. ಅವ್ರು ಬಗೆ ಹರಿತಂದ್ರ ಚಂದ್ಕದ ಕೊಟ್ಟು ಬರ್ರಿ. ಹೋದ್ರ ನಮ್ಮ ಮನ್ಯಾಗ ಅವಾಗ 50 ರೂಪಾಯಿ ಮಾತಾಡತ್ರ ಹೆಚ್ಚು ಕಮ್ಮಿ ಆತದ. 50 ರೂಪಾಯಿ ತುಟ್ಟ ಮರ ನಾವ್ ಒಲೆ ಊರ್ಲಾಟ್ ಬಂದ್ರು. ಆ ಗಾಣಿಗೆರ್ ಗಣಮಗ ಅವ ನೋಡ್ಯಪ್ಪ ಪುಣ್ಯದಾರ ಸಹಾಯ ಮಾಡ್ಯಾರ. ನನಗ್ ಭೂಮಿ ಆಗೈತಿ. ಹೊರಿನಾರ ಸಹಾಯ ಮಾಡ್ಯಾರ. ಮನಿಯವ್ರು ಯಾರು ಇಲ್ಲ, ನಮ್ಗ್ ಸಹಾಯ ಮಾಡೋರು ಯಾರು ಇದ್ದಿದ್ದಿಲ್ಲ. ತವ್ರ ಮನಿನೂ ಬಡತನ. ಅವ್ರು ಮಾವ ಬಾ ನಮ್ಮ ಮಕ್ಕಳಿಗೆ ಸೀರೆ ಉಡಿಸಿ ಅಂತೀನಿ, ನಾ ಕೊಡ್ತೀನಿ 50 ರೂಪಾಯಿ ಕೊಟ್ಟು ಹೋಗ್ಬಾರ್ದು ಚಂದ್ಕಂಡ್. ಊರ್ಲಾಟ್ ಬಂದವ್ನ ರಟ್ಟಿ ಹೇಳ್ಕೊಂಡು ಹೋಗಿ ಚಂದ್ಕರ ಕುಡಿಸ್ಯಾರ. ಅವ್ರು ಗಾಣಿಗೆರು. ಯಪ್ಪ ನಮ್ಮೂರ್ ಹೆಣ್ಮಗಳ ಮಣಂಗ್ ಕೊಟ್ಟಿತ್ತು ನನ್ ತವ್ರ ಮನಿಯಾರ. ಆ ಗುರ್ತ ಹಿಡಿದು ಅವ್ರು
ಸಂಸ್ಕಾರ ಕೊಡ್ಸಿದ್ರಿಯಪ್ಪ 1300 ರೂಪಾಯಿಗೆ ಮುಗೀತು ಒಂದು ಕೂರಿಗೊಲ. ಅದ್ರ ಮಗ್ಗಲ್ದಂದ್ 1.5 ಕೂರಿಗೊಲ ಅಡಿ ಇತ್ತದು. ಓಣ್ಯಾಗ ಮಂದಿ ಹಿರಿಯರು ಮಕ್ಳು 4 ಮಕ್ಕಳು ಅಡಿ ಅಲ್ಲಿ ಗಿಡ ಆಗಲಿ ಹೊಲ್ದೊಂದು ಹೊಲ ಅದನ್ನಾಟ ಅವ್ರಿಗೆ ಆಗಂಗ್ ಮಾಡೋನು ಕೊಡ್ಸುನು. ಬಾಗಲಕೋಟೆ ಇರ್ತದ ಹೊಲ ಅದನ್ನಾಟ ಅವ್ರಿಗೆ ಕೊಡ್ಸಂಗ್ ಮಾಡೋರು. ಹೆಣ್ಮಗಳು ಒದ್ದಾಡ್ತಾಳ. ಹೌದು. ನಾ ಯಾಕೆ ಬಂದು ಅಂತೇಳಿ ಅದು ಕರೀರಿ ಅದು ಮಳ್ಳ ವರ್ಷನ ಆ ತೆಳಿಗೆ ನಾವು ಅವಾಗ ಒಂದು ಕೇಳಿ ಕೊಟ್ಟಾರ ಅವ್ರು ನಮ್ಗೆ ಹೊಲ. ನಾ ದನ ಕರ ಮಾಡಿ ರೊಕ್ಕ ಕೂಡಿಟ್ಟಿನಿ, ನಾ ಹೊಲ ಬಿಡಂಗಲ್ಲ ನನಗ. ಅವ್ರಿಗೆ ಹೊಲ ಕೊಡ್ಕೊಡುದಿಲ್ಲ ಅಂದ್ರು. ಅವ್ರಂದ್ರು ಅವ್ರಿಗೆ 600 ರೂಪಾಯಿ ಬಡ್ಡಿಯಾಗ ಹಾಕಿದ್ರಪ್ಪ ಅವರು. ಹಳು ಬಣಾಗ್ದೇನಿ ಕುಲ್ಕಣಿ ಬಾ ಮಗನ ಅಂತೇಳಿ ಅವ್ರೆಲ್ಲ ಕಾಗದ ಪತ್ರ ಓಟು ಕುಲ್ಕಣಿ ಅಂತ ಸಜ್ಜು ಮಾಡ್ಕೊಂಡು ದರ್ಗುಳ್ ಸದರ್ಗಟ್ಟಿಗೆ ಬಂದ್ರು. ಯಾಕೋ ಕಲಪ್ಪ ಏನಂತಿ, ನಮ್ಗೆ ಹೊಲನ ಬೇಕ್ರಿ, ನಾವು ದನ ಕರ ಮಾಡಿ ರೊಕ್ಕ ಕೊಡ್ಸಿ ಮತ್ತೆ ಮೊದಲು ಅಲ್ಲಿನಿಂದ ಅವ್ರಿಗೆ ಕೊಟ್ಟಿ. ಆ ಸ್ವಾಮಿಗೆ ಹೊಲ ನಿನಗೆ ಕೊಡುದಿಲ್ಲ, ಮುಗ್ದೈತಿ ಅದು, ಮೊದಲು ನೀನ್ ಕೇಳೇ ಕೊಟ್ಟಿವಲ್ಲ ಅವನು. ಹಂಗಾರ ನಾ ಬಿಡುವುದಿಲ್ಲ ಅವನು, ಬಿಡುವುದಿಲ್ಲ ಕಂಡು ಸಾಯಿ ನೀ ರೊಕ್ಕ ಅಂದ್ರು. ದರ್ಗೋಳು ಸದರ್ಗಟ್ಟಿ ನ್ಯಾಯ ಮಾಡಿ ನಮ್ ಕೂಡ ರೊಕ್ಕ ಇಸ್ಕೊಂಡು ಅವಾಗ ರೊಕ್ಕ ಬಡ್ಡಿಯಾಗ ಹಾಕಿದ್ರು 600 ರೂಪಾಯಿ ಬಡ್ಡಿ. ನಮ್ಮ 600 ಮುತ್ಯನ್ ಕೂಡ ಇಸ್ಕೊಂಡು ಅವ್ರಿಗೆ ಕೊಟ್ಟು ಆ ಹೊಲ ನಾಳೆ ಬುಧವಾರ ದಿನ ಕರೀರಿ ಇಟ್ಬಿಡ್ರಿ, ಕರೀರಿ ಮಾಡ್ಕೊಂಬ. ಯಪ್ಪ ಓಣ್ಯಾಗ ಮಂದಿ ಅವ್ರು ಓದಿಸೋದು ಕೂಡಿ ನಮ್ಮ ಮನ್ಯಾಗ ಉರಿ ಚಳಿ ಬಂದ್ ಮಕ್ಕೊಂಬಿಟ್ರು. ಪುಕ್ಕಡಿ ಇದ್ರು ನಮ್ಮ ಮನ್ಯಾಗ. ಅವ್ರು ಯಾರು ಉಸಂಬರಿಗೆ ಹೋಗೋರಲ್ಲ. ತನಗ ಏಟು ಚೀಚಾಟ ಮಾಡ್ಕೊಂಡು ಒಂದು ಅಲಾರ್ಮಾಗ ಇದ್ರಿ. ಯಾಕಂದ್ರೆ ಕಡ್ಡಿಗೆ ಹೊಸರು ವಾರಿಗೆ ಹೋಗಿ ಕುಂದ್ರಾದ್ರು. ಯಾಕ ಸ್ವಾಮಿನೇ ಬಂದಿಲ್ಲ, ಯಾಕ ಬಂದಿಲ್ಲ ಮನಿಗ್ ಬಂದು. ತಂಗಿ ಯಾಕ ಎಲ್ಲಿಗಂತಮ್ಮ ಅಂದ್ರು. ಚಳಿ ಜ್ವರ ಬಂದವ್ರಿ ಮಕ್ಕೊಂಡ್ರ. ಬಂದ್ ದಡ ಬಂದ್ ಎಬ್ಸಿದ್ರಿ. ಯಾಕೋ ಇದಕ್ಕ ಎದೆ ಹೊಡಿದೆ ನೀನು, ಬಾ ಹೋಗುನು ಎಲ್ಲ ಸಾಲ ತೆಗೆದು ಆ ಹೊಲ ನಿನಗ ಹಂಗಂಗ್ ಮಾಡ್ತೀವಿ ಅಂತ ಕರ್ಕೊಂಡವ್ರು. ನಮ್ ಶಿಶ್ಮ್ಯಾಗ ಹೊಟ್ಟಿ ಗೌಡ 3 ಮಂದಿಗೆ ಬಡ್ಡಿ ಸಾಲ ಕೊಡ್ತಿದ್ವಿ. ಅವ ಹ್ಞೂ ಅಂದ್ರ ಕೊಡ, ಇಲ್ಲಿ ಕಂದ್ರೆ ಇಲ್ಲ. ಬಾ ಈಗ ನಾವು ಕರ್ಕೊಂಡು ಹೋಗಿ ನಾಳೆ ನೀನು ಕರೀದಿ ಇಡ್ತೀವಿ ಅಂದ್ರಿ. ಅಪ್ಪ ಅದು ಮತ್ತೊಬ್ರು ಕೈಯಾಗಿತ್ತ ಹೊಲ. ಬಾಗಲಕೋಟೆ ದೇವನಿಗೆ ಇರ್ಲದ ಹೊಲ. ಅಲ್ಲಿಗೆ ಕರ್ಕೊಂಡು ಹೋದ್ರ. ಅವ್ರು ಮೊದಲು 1200ಕ್ಕೆ ಮುಗಿಸಿ ನಮಗ್ ಕೊಟ್ಟಾರ. ಇಟ್ಟಿಟ್ಟ ಕೊಟ್ಟು ಮುಟ್ಟಿಸ್ತಾರ ಬಡವ್ರವ್ರು. ನೀನ್ ರೊಕ್ಕ ಮುಟ್ಟಿಂದ ಅವ್ರಿಗೆ ಖರೀದಿ ಮಾಡಿಕೊಡು ಅಂತ ಅವ್ನ್ ಕರಾರ್ ಮಾಡಿದ್ರು 1.5 ಕುರಿಗಲಕ್ಕ. ಅವ್ ಹ್ಞೂ ಅಂದ್ ಎಲ್ಲ ಕರಾರಾಗಿತ್ತು. ಅವಾಗ ಎದ್ದು ಕುಂದಿರ್ಸಿಬಿಟ್ಟವ ಮಗ್ರಲ್ಲ. 2200 ರೂಪಾಯಿ ಸದ್ಯ ಇತ್ತಾಗ ರೊಕ್ಕ ಇತ್ತಾಗ ಹೊಲ ಕರಿ ಏನಂತಿ ಏನಂತೇಳಿ ಎಲ್ರಿ ರೊಕ್ಕದ. ಯಪ್ಪ ಕಾಡಿದ್ದು ಒಬ್ರು ಕಾಡ್ಯಾರ, ಒಬ್ರದ್ದು ಹಾಯ ಮಾಡ್ಯಾರ. ನಾನು ಇವ್ರು ನಮ್ಮ ಮನೆ ಇಲ್ಲೇ ಹಿಂಡಿ ಮೇಲೆ ಚಂದ್ಸಂಗಪ್ಪ ದರ್ಗಳು, ಹೊಸಳಿ ಲಕ್ಷ್ಮಣ ಇವ್ರ ಪುಣ್ಯದವ್ರ. ಅವ್ರ ಪುಣ್ಯದಿಂದ ನನಗ್ ಹೋದ. ಅವ್ರು ಸಹಾಯ ಮಾಡ್ಯಾರಪ್ಪ. ಅವ್ರ ಸತ್ ಸ್ವರ್ಗಕ್ಕೆ ಹೋಗ್ಯಾರ. ನಾನ್ ಎಣಿಸ್ತೀನಿ. ಅಲ್ಲ ಇದು ಈಗ ನೀವೆಲ್ಲಾ ಹೇಳಿದ್ರಲ್ಲ ವಿರಳವಾಗಿ ಆ ಹೊಲ ಹೇಳಿದ್ರಲ್ಲ, ಇದು ಎಷ್ಟು ವರ್ಷದ ನೆನಪೈತಿ ನಿಮ್ ಕಡೆ? ಮತ್ತೆ ಆದದ್ದು ಕಾಸ್ಟ್ ಬಿಟ್ಟಿದ್ ನೆನಪಿಗೆ ಬರ್ತಾವ. ಎಷ್ಟು ವರ್ಷ ಆತು ಏನ್ ಹೊಲ ತಗೊಂಡು? ಹೊಲ ತಗೊಂಡ್ 60 ವರ್ಷ ನೋಡ್ರಿ. 60 ವರ್ಷದ ನೆನಪಿಡಿತಾರ. ನಿನ್ನೆ ಏನು ಉಂಡಿ ಆ ಹೆಣ್ಮಳ್ ಹುಟ್ಟವಳಿ ಹೊಲ ಕಡೆ 60 ಜಾಸ್ತಿ ಆಗಿದೆ. 70 ವರ್ಷ ಅವಾಗ ಆಕೆ ಈಗ 60 ವರ್ಷ ವಯಸ್ಸು ಅಂತಾರ. ನನಗ್ ಗೊತ್ತಿಲ್ಲ ವಯಸ್ಸು, ನನ್ಗೆ ನೆನಪಿಲ್ಲ. ಅವ್ರು ಆಕಿದೊಂದು ಈಗ ಮಗ ಸತ್ತಿಂದ ಅವ್ರು ಕೋರ್ಟಿಗೆ ಅಡ್ಡಾಡಿದ್ರಲ್ಲ, 50 ವರ್ಷ ವಯಸ್ಸು ಹಚ್ಚಾರ. ಈಗ ನಿಮಗ ಶುಗರ್ BP ಏನೂ ಇಲ್ಲ? ಏನು ಇಲ್ಲ. ನನ್ಗೆ ಯಾವ ಜಡ್ಡ ಇಲ್ಲ. ಬಂದ್ರು ಒಂದ್ ಥಂಡಿ ಜ್ವರ ಅಂತ ಬರ್ತಾವ. ಅವ್ ಮಾಮೂಲ್ ಬಿಡ್ರಿ. 2 ದಿನ 3 ದಿನ ಅದಕ್ಕೆ ಆಗಿಂದಾಗ ಗುಳ್ಗಿ ತಂದ್ ಹಾಕ್ತಾನ. ಕಾಶಿ ಡಾಕ್ಟರ್ ಅಂತೇಳಿ ಹೋಗಿ ತೋರಿಸ್ಕೊಂಡ್ ಬರ್ತಾನ. 2 ಇಂಜೆಕ್ಷನ್ ಮಾಡಿಸ್ತಾನ. ಆಗಿಂದಾಗ ಆರಾಮ. ಶುಗರ್ ಇಲ್ಲ, BP ಏನು ಇಲ್ಲ. ನಮ್ಗೆ ಯಾವ ಜಡ್ಡು ಗೊತ್ತೇ ಇಲ್ಲ ನಂಗೆ. ಯಪ್ಪ ಥಂಡಿ ಜ್ವರ ಒಂದೊಂದು ಯಾವಾಗ ನೆಗಡಿ ಆದ್ರೆ ಬರ್ತಾವ. ಕೇಳಿದ್ರಲ್ಲ ಗೆಳೆಯರ, ಇದುವರೆಗೂ ಈ ಅಜ್ಜಿಯವರಿಗೆ 110 ವರ್ಷ ಆದ್ರೂ ಅವ್ರು ಎಷ್ಟೊಂದು ಚಟುವಟಿಕೆಯಿಂದ ಅದಾರ. ಮತ್ತು ದಿನನಿತ್ಯದ ಏನ್ ಕೆಲಸ ಮಾಡ್ತಾರ ಅನ್ನೋದು ನಾವು ನಿಮಗೆ ತೋರಿಸಿದ್ವಿ. ಲಿಂಗ ಪೂಜೆ ಆಗಿರ್ಬೋದು, ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಅವ್ರ ಜೊತೆಗೆ ಅವರ ಮೊಮ್ಮಗಳು, ಅವ್ರ ಸೊಸೆಯರು ಹೆಂಗ್ ಮಾತಾಡಿದ್ರು, ಅವ್ರನ್ನ ನಾವ್ ಹೆಂಗ್ ಇಟ್ಕೊಂಡಿ ಅನ್ನೋದು ಸಹಿತ ನಮ್ಮ ಕೂಡ ಅವ್ರು ಹಂಚಿಕೊಂಡ್ರು. ಮತ್ತು ಅವ್ರೊಂದು ಮಾತು ಹೇಳಿದ್ರು. ಏನಪ್ಪಾ ಅಂದ್ರ, ನಾನು ಮರಣ ಹೊಂದಿದ ನಂತರ
ನನ್ನ ಅಂತ್ಯ ಸಂಸ್ಕಾರಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧು ಬಳಗ ಇರ್ಬೋದು ಅಥವಾ ಊರಿನ ಜನರಿಗೆ ತೊಂದರೆ ಆಗ್ಬಾರ್ದು, ಹಸಿವಿನಿಂದ ಅವ್ರು ಹಂಗ ನನ್ನ ಅಂತ್ಯ ಸಂಸ್ಕಾರಕ್ಕೆ ಬಂದು ಹೋಗ್ಬಾರ್ದು ಅಂತ ತಿಳ್ಕೊಂಡು ಬ್ಯಾಂಕ್ನಾಗ ಏನೋ 15,000 ರೂಪಾಯಿ ಇಟ್ಟಾಳಂತಮ್ಮ, ಅದನ್ನು ನಮ್ಗೆ ಹೇಳಿದ್ಲು. ಅದಕ್ಕೆ ಇಲ್ಲಿರ್ತಕ್ಕಂಥ ಅವ್ರ ಮನೆಯವ್ರಿಗೆ ಹೇಳಿವಿ ನಾವು, ಆ 15,000ಕ್ಕೆ ನಮ್ಮ ಕಡೆಯಿಂದ ಎಷ್ಟಾಗತ್ತೆ ಮತ್ತು ಆವಾಗ ಅನುಸಂತಾಪನೆ ಮಾಡೋ ಮುಂದೆ ನಾವು ಅಷ್ಟು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ. ಇಂಥವ್ರು ಸಿಗೋದು ವಿರಳ. ಇಂಥವರ ಒಂದು ಪದ್ಧತಿಯನ್ನು ಈಗಿನವರು ರೂಢಿಸ್ಕೊಳ್ಳಂತ ಮತ್ತೊಮ್ಮೆ ಹೇಳ್ತೀವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ದಯವಿಟ್ಟು ನಮ್ಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಹೊಸದಾಗಿ ಯಾರಾದರೂ ನಮ್ಮ ಈ ಚಾನಲನ್ನು ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ಕೊಳ್ತಾ, ಮತ್ತು ಇನ್ನೂ ಮುಂದೆ ನಮ್ಗೆ ಒಳ್ಳೊಳ್ಳೆ ವಿಡಿಯೋ ಮಾಡೋಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.